ರಾಜಕೀಯ ಪಕ್ಷಗಳ ಅಭ್ಯರ್ಥಿಗಳಿಗೆ ಚಿಮಾರಿ ಹಾಕಿ ಸ್ವಾಗತಿಸಲು ರೈತರು ನಿರ್ಧಾರ. ಇಂಡಿಪೆಂಡೆನ್ಸ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ. ಬರಗಾಲದ ಬಗೆಯಲ್ಲಿ ಬಳಲುತ್ತಿರುವ ರೈತರು ಕುಡಿಯುವ ನೀರು, ಮೇವು ಸಿಗುತ್ತಿಲ್ಲ. ಹಳ್ಳಿಗಳಲ್ಲಿ ಮತ ಕೇಳಲು ಬರುವ ರಾಜಕೀಯ ಪಕ್ಷಗಳ ಅಭ್ಯರ್ಥಿಗಳಿಗೆ ಚಿಮಾರಿ ಹಾಕಿ ಸ್ವಾಗತ ಎಂದು ರೈತರಿಗೆ ಕರೆ ನೀಡಿದ್ರು. ರಾಜ್ಯದಲ್ಲಿ ಬರಗಾಲ ಕಾಡುತ್ತಿದೆ. ಹಳ್ಳಿಗಳಲ್ಲಿ ಕುಡಿಯುವ ನೀರು, ದನಗಳಿಗೆ ಮೇವು ಸಿಗುತ್ತಿಲ್ಲ. ರಾಜಕೀಯ ಪಕ್ಷಗಳು ಅಧಿಕಾರ ಹಿಡಿಯಲು ದೊಂಬರಾಟ ಆಡುತ್ತಿವೆ. ಅಧಿಕಾರಿಗಳು ಚುನಾವಣಾ ಗುಂಗಿನಲ್ಲಿದ್ದಾರೆ. ರೈತರು ಸೊರಗುತ್ತಿದ್ದಾರೆ. ಹಳ್ಳಿಗಳಿಗೆ ಮತ ಕೇಳಲು ಬರುವ ರಾಜಕೀಯ ಪಕ್ಷಗಳಿಗೆ ಅಭ್ಯರ್ಥಿಗಳಿಗೆ ಚಿಮಾರಿ ಹಾಕಿ ಸ್ವಾಗತ ಮಾಡಿ ಸಮಸ್ಯೆ ಗಮನ ಸೆಳೆಯಬೇಕು. ದೇಶದಲ್ಲಿ 70% ಇರುವ ರೈತರು ಬೆಳೆದ ಕೃಷಿ ಉತ್ಪನ್ನಗಳಿಗೆ ಶಾಸನಬದ್ಧ ಬೆಲೆ ನಿಗದಿ ಮಾಡಿ ಎಂದರೆ ರೈತರ ಮೇಲೆ ಗೋಲಿಬಾರ್ ಮಾಡುತ್ತಾರೆ. ಆದರೆ 2% ಇರುವ ಸರ್ಕಾರಿ ನೌಕರರಿಗೆ 58% ಸಂಬಳ ಏರಿಕೆ ಮಾಡಬೇಕು ಎನ್ನುತ್ತಾ ವರದಿ ಸಲ್ಲಿಸುತ್ತಾರೆ. ಇಂತಹ ಪುರುಷಾರ್ಥಕ್ಕೆ ಎಂಪಿಗಳನ್ನ ಗೆಲ್ಲಿಸಬೇಕೆ? ದೇಶದಲ್ಲಿ ಅನ್ನ ನೀಡುವ ರೈತನನ್ನ ಅನಾಥರನ್ನಾಗಿ ಮಾಡಬಾರದು. ಅನ್ನದಾತರು ದೇಶಕ್ಕೆ ಆಶ್ರಯದಂತರಾಗಬೇಕು ಎಂದು ರಾಜ್ಯ ರೈತ ಸಂಘಟನೆಗಳ ಒಕ್ಕೂಟದ ರಾಜ್ಯಾಧ್ಯಕ್ಷರಾದ ಕುರುಬೂರ್ ಶಾಂತಕುಮಾರ್ ಅವರು ಆಕ್ರೋಶ ವ್ಯಕ್ತಪಡಿಸಿದರು. ವರ್ಷಾನುಕಾಲ ಹೋರಾಟ ಮಾಡಿದ ರೈತರ ಒತ್ತಾಯಕ್ಕೆ ಕೇಂದ್ರ ಸರ್ಕಾರ ನಿರ್ಲಕ್ಷ್ಯ ಮಾಡಿದೆ. ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದರೆ ಎಂಎಸ್ಪಿ ಗ್ಯಾರಂಟಿ ಕಾನೂನು ಜಾರಿ ಮಾಡುತ್ತೇವೆ, ಸಾಲ ಮನ್ನಾ ಮಾಡುತ್ತೇವೆ ಎಂದು ಘೋಷಣೆ ಮಾಡಿದೆ. ಈ ಬಗ್ಗೆ ಬಿಜೆಪಿ ಪಕ್ಷ ಅಥವಾ ಪ್ರಧಾನಿ ಈ ಬಗ್ಗೆ ಪ್ರಕ್ರಿಯೆ ನೀಡದಿದ್ರೆ ದೇಶದ ರೈತರು ಈ ಬಗ್ಗೆ ಗಂಭೀರ ಚಿಂತನೆ ನಡೆಸಬೇಕಾಗುತ್ತದೆ ಎಂದು ಎಚ್ಚರಿಸಿದರು. ಬರಗಾಲದ ಸಂಕಷ್ಟದಲ್ಲಿರುವ ಕಬ್ಬು ಸರಬರಾಜು ರೈತರಿಗೆ ಸಕ್ಕರೆ ಕಾರ್ಖಾನೆಗಳು 3 ತಿಂಗಳಿಂದ ಕಬ್ಬು ಸರಬರಾಜು ಮಾಡಿದ ರೈತರಿಗೆ ಹಣ ಕೊಟ್ಟಿಲ್ಲ. ರಾಜಕೀಯ ಪಕ್ಷಗಳ ಎಂಎಲ್ಎ ಮಂತ್ರಿಗಳೇ ಬಾಕಿ ಉಳಿಸಿಕೊಂಡಿದ್ದಾರೆ. ಇವರಿಗೆ ನಾಚಿಕೆ ಇಲ್ಲವೇ ಎಂದು ಪ್ರಶ್ನಿಸಿದ್ರು. ರಾಜ್ಯ ಸರ್ಕಾರ ಗ್ಯಾರಂಟಿ ಗುಂಗಿನಲ್ಲಿ ತೇಲಾಡುತ್ತಿದೆ. ರೈತರು ಬಲಿಪಶುಗಳಾಗುತ್ತಿದ್ದಾರೆ. ಜಿಲ್ಲಾಧಿಕಾರಿಗಳು ಚುನಾವಣೆ ಗುಂಗಿನಲ್ಲಿ ನಿರತರಾದರೆ ರೈತರ ಗತಿ ಏನು? ರೈತರ ಸಂಕಷ್ಟ ರಾಜಕೀಯ ಪಕ್ಷಗಳಿಗೆ ಅರಿವಾದರೆ ರೈತರಿಗೆ ನ್ಯಾಯ ಸಿಗಲು ಸಾಧ್ಯ. ಅದಕ್ಕಾಗಿ ಹಳ್ಳಿಗಳಲ್ಲಿ ಚಿಮಾರಿ ಸ್ವಾಗತ ನೀಡಿ ಎಂದು ಕರೆ ನೀಡುತ್ತೇವೆ. ಈ ಪತ್ರಿಕಾಗೋಷ್ಠಿಯಲ್ಲಿ ರಾಜ್ಯಾಧ್ಯಕ್ಷರಾದ ವೀರನ್ಗೌಡ ಪಾಟೀಲ್, ಉಪಾಧ್ಯಕ್ಷರಾದ ಎಂವಿ ಗಾಡಿ, ಎನ್ಎಚ್ ದೇವಕುಮಾರ್ ಹತ್ತಳ್ಳಿ, ದೇವರಾಜ್ ಉಳುವಪ್ಪ ಬೆಳಗೇರ, ಪರಶುರಾಮ್ ಎತ್ತಿನಗುಡ್, ನಿಜಗುಣ್ ಕೆಳಗೇರಿ, ಮಹೇಶ್ ಬೆಳಗಾಂಕರ್, ವಾಸು ದಾಕಪ್ನವರ್, ಗುರುಸಿದ್ದಪ್ಪ ಕೊಟಗಿ, ನಾಗೇಂದ್ರ ಜಿವೋಜಿ, ರವಿಕುಮಾರ್, ಎಸ್ಬಿ ಸಿದ್ನಾಳ್, ಶಂಕರ್ ಕಾಜ್ಗಾರ್, ಬರ್ಡಾನ್ಪುರ್, ನಾಗರಾಜ್, ಮಾಳಪ್ಪ ಹೊನ್ನಳ್ಳಿ, ಮಲ್ಲೇಶಿ ಇನ್ನಿತರರು ಉಪಸ್ಥಿತರಿದ್ದರು. ಸಕ್ಕರೆ ಕಾರ್ಖಾನೆಗಳು ನಾವು ಹೋರಾಟ ಶುರು ಮಾಡಿದ 30 ಕಾರ್ಖಾನೆ ಇತ್ತು, ಇವತ್ತು 80 ಕಾರ್ಖಾನೆ ಆಯಿತು. ವರ್ಷಕ್ಕೊಂದು ಕಾರ್ಖಾನೆ ಮಾಡ್ತಾರೆ ಕಾರ್ಖಾನೆ ಮಾಲೀಕರು. ಆದ್ರೆ ಕಬ್ಬು ಬೆಳೀತಕ್ಕಂಥ ರೈತ ಬೀದಿ ಪಾಲಾಗ್ತಾ ಇದ್ದಾರೆ. ತೂಕದಲ್ಲಿ ಮೋಸ, ಬೆಲೆ ಕೊಡೋದ್ರಲ್ಲಿ ಮೋಸ, ಹಣ ಕೊಡೋದ್ರಲ್ಲಿ ಮೋಸ. 5 ಜನ ಸಕ್ಕರೆ ಮಂತ್ರಿಗಳಾದ್ರು, 5 ಜನ ಒಂದು ಸಕ್ಕರೆ ಕಾರ್ಖಾನೆ ಮಾಲೀಕರು. ಈಗ ಸಕ್ಕರೆ ಕಾರ್ಖಾನೆ ಮಂತ್ರಿಗಳೆಲ್ಲ ಇಂಥ ನೀಚ ಕೆಲಸ ಮಾಡೋದ್ರಿಂದ ರೈತರು ಬಲಿಪಶುಗಳಾಗ್ತಾ ಇದ್ದಾರೆ. ನಾವು ಇವತ್ತು ಬ್ಯಾಂಕ್ಗಳಲ್ಲಿ ಸಾಲ ತಗೊಳ್ಳಿಕ್ಕೆ ಆಗ್ತಾ ಇಲ್ಲ. ಭಾಳ ಮುಖ್ಯವಾಗಿ ರಾಜ್ಯದಲ್ಲಿ ಬರಗಾಲ ತಾಂಡವವಾಡ್ತಾ ಇದೆ. ರೈತರು ಮತ್ತು ಜನ ಕುಡಿಯೋ ನೀರಿಗಾಗಿ ಮತ್ತು ದನಕರುಗಳ ಮೇವಿಗಾಗಿ ಭಾಳ ಪರಿತಾಪಿಸ್ತಾ ಇದ್ದಾರೆ. ಈಗ ಚುನಾವಣೆ ಕೂಡ ಡಿಕ್ಲೇರ್ ಆಗಿದೆ. ಆ ಚುನಾವಣೆ ಸಂದರ್ಭದಲ್ಲಿ ಈ ಅಧಿಕಾರಿಗಳು ನಾವು ಚುನಾವಣೆ ಕೆಲಸ ಮಾಡ್ತಾಯಿದ್ದೀವಿ ಅಂತೇಳಿ ಈ ರೈತರನ್ನ, ಜನಸಾಮಾನ್ಯರನ್ನ ಮರೆಯುವಂಥ ಕೆಲಸ ಆಗಲಿಕ್ಕೆ ಆಗ್ತಾಯಿದೆ. ಇದಾಗಬಾರ್ದು. ಭಾಳ ಮುಖ್ಯವಾಗಿ ಕುಡಿಯೋ ನೀರಿನ ದೊಡ್ಡ ಸಮಸ್ಯೆಯಾಗಿದೆ. ಹಳ್ಳಿಗಳಲ್ಲಿ ಮೇವೇ ಇಲ್ಲ. ತುಂಬ ಕಡೆ ಧಾರವಾಡ, ಗದಗ ಮತ್ತು ಗುಲ್ಬರ್ಗ ಜಿಲ್ಲೆಗಳಲ್ಲಿ ನಮ್ಗೆ ವರದಿ ಬಂದಿರೋ ಪ್ರಕಾರ ಮೇವೇ ಸಿಗ್ತಾಯಿಲ್ಲ. ದನ ಕರುಗಳನ್ನೆಲ್ಲ ಬಿಚ್ಚಿ ಹೊರಗಡೆ ಕಳಿಸ್ತಾ ಇದ್ದಾರೆ. ಮೇವು ಇಲ್ಲದೆ ಇರತಕ್ಕಂಥ ಪರಿಸ್ಥಿತಿಯಲ್ಲಿ. ಇಂತಹ ಪರಿಸ್ಥಿತಿಯಲ್ಲಿ ರಾಜಕಾರಣಿಗಳು ಅವ್ರದ್ದೇ ಆದಂಥ ಒಂದು ಲೋಕದಲ್ಲಿ, ಚುನಾವಣೆ ಲೋಕದಲ್ಲಿ ತಮ್ಮ ಕಾರ್ಯಕ್ರಮಗಳನ್ನ ಮಾಡ್ತಾಯಿದ್ದಾರೆ. ನಾನು ಇವತ್ತು ರಾಜ್ಯ ಸಮಿತಿ ಸಭೆಯಲ್ಲಿ ಚರ್ಚೆ ಮಾಡಿ ರೈತರಿಗೆ ಒಂದು ಕರೆ ಕೊಡಲಿಕ್ಕೆ ಬಯಸ್ತೀನಿ. ರಾಜಕೀಯ ಪಕ್ಷಗಳ ಅಭ್ಯರ್ಥಿಗಳಿಗೆ ಓಟ್ ಕೇಳಲಿಕ್ಕೆ ಬಂದರೆ ಚೀಮಾರಿ ಸ್ವಾಗತ ಹಾಕಿ. ಚೀಮಾರಿ ಸ್ವಾಗತ ಹಾಕಿದ್ರೆ ಮಾತ್ರ ರೈತರ ನೀವು ಉಳಿವು ಆಗ್ತದೆ. ಇಲ್ಲಾಂದರೆ ನಿಮ್ಮ ಸಮಸ್ಯೆ ಬಗೆಹರಿಯೋದಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂಥ ವಿಚಾರವನ್ನು ಹೇಳಲಿಕ್ಕೆ ಬಯಸ್ತೀನಿ. ಯಾಕೆಂದರೆ ಇವತ್ತು ಅಧಿಕಾರಿಗಳು ಚುನಾವಣೆ ಕಾರ್ಯದಲ್ಲಿ ಇರ್ತಾರೆ. ರಾಜಕಾರಣಿಗಳು ತಮ್ಮ ಓಟ್ಗೋಸ್ಕರ ಎಲ್ಲ ಥರದ ಅಸ್ತ್ರಗಳನ್ನ ಬಳಸ್ತಾ ಇರ್ತಾರೆ. ಆ ಅಸ್ತ್ರಗಳನ್ನ ಬಳಸಿ ಕೂತ್ಕೊಂಡ್ರೆ ನಮ್ಮ ರೈತರು 2 ತಿಂಗಳಾಗಿದೆ ಬರಗಾಲ ಅಂತೇಳಿ, ಬರಗಾಲದ ಪರಿಹಾರ ಹಣ ಕೂಡ ಬಂದಿಲ್ಲ.
ಕೆಲವರು ಬಂದಿದೆ, ಕೆಲವರು ಬಂದಿಲ್ಲ. ಭಿಕ್ಷಾ ರೂಪದ ಪರಿಹಾರ ಕೊಟ್ಟಿದ್ದಾರೆ. ಮತ್ತು ಸರ್ಕಾರದಿಂದ ಯಾವುದೇ ಯೋಜನೆಗಳು ಕುಡಿಯೋ ನೀರಿನ ಯೋಜನೆ ಆಗಿಲ್ಲ. ರಾಜ್ಯ ಸರ್ಕಾರ ಬರೀ ಗ್ಯಾರಂಟಿ ಲೋಕದಲ್ಲಿ ತೇಲಾಡ್ತಾ ಇದೆ. ಬರೀ ಗ್ಯಾರಂಟಿ ಲೋಕ ಒಂದೇ ಅವ್ರು ಕಾಣ್ತಾ ಇರೋದು. ಅದರಿಂದ ಈ ರೈತರ ಸಮಸ್ಯೆ ಪರಿಹಾರ ಸಿಗ್ತಾಯಿಲ್ಲ. ಆ ಹಿನ್ನೆಲೆಯಲ್ಲಿ ಛೀಮಾರಿ ಸ್ವಾಗತವನ್ನು ಹಳ್ಳಿಗಳ ರೈತರು ಮಾಡಬೇಕು. ಯಾವುದೇ ರಾಜಕೀಯ ಪಕ್ಷ ಆಗಲಿ, ಆ ರಾಜಕೀಯ ಪಕ್ಷದವರಿಗೆ ಛೀಮಾರಿ ಸ್ವಾಗತ ಮಾಡಿದ್ರೆ, ಆ ರಾಜಕೀಯ ಪಕ್ಷ ಅಧಿಕಾರದಲ್ಲಿ ಕೇಂದ್ರದಲ್ಲಿ BJP ಇದೆ, ರಾಜ್ಯದಲ್ಲಿ ಜನತಾದಳ ಇದು ಕಾಂಗ್ರೆಸ್ ಪಕ್ಷ ಇದೆ. ಎಲ್ಲರೂ ಕೂಡ ಇದು ಅಪ್ಲೈ ಆಗ್ತದೆ. ಈ ಮೂಲಕ ನಿಮ್ಮ ಒಂದು ಸ್ವಾಭಿಮಾನದ ಒಂದು ವಿಚಾರಕ್ಕೋಸ್ಕರ ನಾವು ರೈತರು ನಮ್ಮ ರೈತರ ಉಳಿವಿಗಾಗಿ ಕೆಲಸ ಮಾಡ್ತೀವಿ ಅನ್ನೋದನ್ನ ಅರ್ಥ ಮಾಡ್ಕೊಂಡು ಛೀಮಾರಿ ಸ್ವಾಗತವನ್ನು ಹಾಕಿ ನಮ್ಮ ಸಮಸ್ಯೆಯನ್ನು ಅವರ ಗಮನವನ್ನು ಸೆಳಿಬೇಕು ಅನ್ನುವಂಥ ಕರೆಯನ್ನು ಕೊಡ್ತಾಯಿದ್ದೀವಿ. ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ದೇಶದಲ್ಲಿ 70% ರೈತರಿದ್ದಾರೆ. ಆ ರೈತರು ಸತತವಾಗಿ ಹೋರಾಟ ಮಾಡ್ತಾಯಿದ್ದೀವಿ. ಆ ರೈತರ ಉತ್ಪನ್ನಗಳಿಗೆ ಕನಿಷ್ಠ ಬೆಂಬಲ ಬೆಲೆ ಕಾನೂನು ಮಾಡಬೇಕು ಅಂಥೇಳಿ ದೆಹಲಿಯಲ್ಲಿ ಪಂಜಾಬ್, ಹರಿಯಾಣ ಸಂಯುಕ್ತ ಕಿಸಾನ್ ಮೋರ್ಚಾ ವತಿಯಿಂದ ಆ ಕಾನೂನು ಮಾಡೋದ್ರ ಬಗ್ಗೆ ಕೇಂದ್ರ ಸರ್ಕಾರ ಯಾವುದೇ ಸ್ಪಷ್ಟತೆ ಹೇಳ್ತಾ ಇಲ್ಲ. ಅಥವಾ ರೈತರು ಸಾಲ ಮನ್ನಾ ಮಾಡಿ ಅಂತ ನಾವು ಕೇಳ್ತಾ ಇದ್ದೀವಿ, ಅದ್ರ ಬಗ್ಗೆ ಯಾವುದೇ ಪ್ರತಿಕ್ರಿಯೆ ಕೊಡ್ತಾ ಇಲ್ಲ. ಆದರೆ ಇವತ್ತು ಕಾಂಗ್ರೆಸ್ ಪಕ್ಷದವರು ನಾವು ಅಧಿಕಾರಕ್ಕೆ ಬಂದರೆ MSP ಕಾನೂನನ್ನು ಗ್ಯಾರಂಟಿ ಮಾಡ್ತೀವಿ ಮತ್ತು ರೈತರ ಸಾಲ ಮನ್ನಾವನ್ನು ಮಾಡ್ತೀವಿ ಎನ್ನುವಂಥ ಘೋಷಣೆಯನ್ನು ಮಾಡ್ತಾಯಿದ್ದಾರೆ. ಆದರೆ ಆಡಳಿತ ಪಕ್ಷ, ಕೇಂದ್ರದಲ್ಲಿರ್ತಕ್ಕಂಥ BJP ಪಕ್ಷ ಇದ್ರ ಬಗ್ಗೆ ನಾವು 1.5 ವರ್ಷದಿಂದ ಹೋರಾಟ ಮಾಡ್ತಾಯಿದ್ದೀವಿ. ಪ್ರಧಾನಿಗಳು ಅವತ್ತು ಒಪ್ಕೊಂಡಿದ್ದರು. ಇವತ್ತು ಕೂಡ ನಾವು ಹೋರಾಟ ಮಾಡ್ತಾಯಿದ್ದೀವಿ 1 ತಿಂಗಳಿಂದ. ಇದ್ರ ಬಗ್ಗೆ ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿಗಳಿರಲಿ, ಅವ್ರ ಪಕ್ಷದವ್ರಲ್ಲಿರಲಿ ಯಾವ ರೀತಿ ಪ್ರತಿಕ್ರಿಯೆಯನ್ನು ಕೊಡ್ತಾರೆ ಅನ್ನೋದನ್ನು ನಾವು ಕಾದು ನೋಡ್ತೀವಿ. ಚುನಾವಣೆ ಡಿಕ್ಲೇರ್ ಆಗಿದೆ. ಇದ್ರ ಬಗ್ಗೆ ಆಡಳಿತ ಪಕ್ಷದ ನಿರ್ಧಾರವನ್ನು ಕೂಡ ಕಾದು ನೋಡ್ತೀವಿ. ಆ ನಂತರ ಇಡೀ ದೇಶದ ರೈತರೇ ಇದ್ರ ಬಗ್ಗೆ ತೀರ್ಮಾನವನ್ನು ಕೈಗೊಳ್ಳಬೇಕಾಗ್ತದೆ. ಯಾಕೆಂದರೆ ಹೋರಾಟ ಮಾಡ್ತಾ ಇರ್ತಕ್ಕಂಥದ್ದು ರೈತರ ಉಳಿವಿನ ಪ್ರಶ್ನೆ. ಇಡೀ ದೇಶದ ರೈತರು ಕಾನೂನಾತ್ಮಕವಾಗಿ ಕನಿಷ್ಠ ಬೆಂಬಲ ಬೆಲೆ ಕಾನೂನನ್ನು ಮಾಡಿ ಅಂತ ಕೇಳ್ತಾ ಇದ್ದೀವಿ. 14 ಲಕ್ಷ ಕೋಟಿ ರೂಪಾಯಿ ಉದ್ಯಮಿಗಳ ಸಾಲವನ್ನು ಮನ್ನಾ ಮಾಡಿದಂಥ ಕೇಂದ್ರ ಸರ್ಕಾರ ರೈತರ ಸಾಲವನ್ನು ಮನ್ನಾ ಮಾಡಿ ಅಂತ ಕೇಳ್ತಾ ಇದ್ದೀವಿ. ಮತ್ತು 60 ವರ್ಷ ತುಂಬಿದಂಥ ರೈತರಿಗೆ ಪಿಂಚಣಿ ಯೋಜನೆಯನ್ನು ಜಾರಿಗೆ ತನ್ನಿ ಅಂತ ಕೇಳ್ತಾ ಇದ್ದೀವಿ. ಇದು ಕೇಳ್ತಾ ಇರ್ತಕ್ಕಂಥದ್ದು ಇಡೀ ದೇಶದ ರೈತರಿಗಾಗಿ. ನಾವು ರಾಜಕಾರಣ ಮಾಡಲಿಕ್ಕಲ್ಲ, ರಾಜಕೀಯೇತರವಾಗಿ ಸಂಯುಕ್ತ ಕಿಸಾನ್ ಮೋರ್ಚಾ ಕೇಳ್ತಾ ಇದ್ದೀವಿ. ಇದನ್ನು ನೀವು ಪರಿಹಾರ ಮಾಡ್ದೇನೆ ಚುನಾವಣೆಯಲ್ಲಿ ಓಟ್ ಕೇಳಲಿಕ್ಕೆ ಬರ್ತಾ ಇದ್ರಲ್ಲ, ನಿಮ್ಮ ನೈತಿಕತೆ ಏನಿದೆ? 1 ವರ್ಷದಿಂದ ಪ್ರಧಾನಮಂತ್ರಿಗಳು ಚಳುವಳಿಯನ್ನು ಕೈಬಿಡಿ ಅಂತ ಹೇಳಿದ್ರಿ, ಕೈ ಬಿಟ್ವಿ. ಮತ್ತೆ ಈಗ 1 ತಿಂಗಳಿಂದ ಚಳುವಳಿ ಶುರು ಮಾಡಿದ್ವಿ. ಆದರೆ ನಮ್ಮ ರೈತರ ಮೇಲೆ ಗೋಲಿಬಾರ್ ಮಾಡ್ತೀರಿ, ನಮ್ಮ ರೈತರನ್ನ ಮರಣ ಹೋಮ ಮಾಡ್ತೀರಿ. ಇದು ಸರ್ಕಾರಕ್ಕೆ ಶೋಭೆ ತರ್ತಕ್ಕಂಥ ವಿಚಾರವಾ? ಇದನ್ನು ನಾವು ರಾಜ್ಯದ ರೈತರು ಎಲ್ಲವನ್ನು ಕೂಡ ಗಮನಿಸ್ತಾ ಇದ್ದೀವಿ. ಆ ಹಿನ್ನೆಲೆಯಲ್ಲಿ ಸರ್ಕಾರ ಏನು ಹೇಳ್ತದೆ ಅದನ್ನು ಕಾದು ನೋಡ್ತೀವಿ. ಚುನಾವಣೆ ಡಿಕ್ಲೇರ್ ಆಗಿದೆ. ಸರ್ಕಾರದ ನಿರ್ಧಾರ ಹೊರಬರದೇ ಇದ್ದರೆ ನಾವು ಕೂಡ ದೇಶದ ರೈತರಿಗೆ ನಮ್ಮ ನಿರ್ಧಾರವನ್ನು ತಿಳಿಸ್ತೀವಿ ಅನ್ನುವಂಥ ಎಚ್ಚರಿಕೆಯನ್ನು ಕೊಡಲಿಕ್ಕೆ ನಾನು ಬಯಸ್ತೇನೆ. ಕೇಂದ್ರ ಸರ್ಕಾರ ಪದೇ ಪದೇ ರೈತರ ಬಗ್ಗೆ ನಿರ್ಲಕ್ಷ್ಯ ನೀತಿ ತೋರಬಾರ್ದು, ರೈತರ ಬಗ್ಗೆ ಗೋಲಿಬಾರ್ ಮಾಡಬಾರ್ದು. ರೈತರು ಈ ದೇಶದ ಅನ್ನದಾತರು. ರೈತರನ್ನು ಭಿಕ್ಷುಕರಾಗಿ ಅನಾಥರಾಗಿ ಮಾಡಬೇಡಿ, ರೈತರನ್ನ ಬೀದಿ ಪಾಲು ಮಾಡಬೇಡಿ. ಕೇವಲ ಬಂಡವಾಳಶಾಹಿಗಳೆಲ್ಲ ದೇಶ ನಡೆಸ್ತಾ ಇರೋದು. ದೇಶವನ್ನು ಕಾಪಾಡ್ತಾ ಇರ್ತಕ್ಕಂಥದ್ದು ರೈತರು. ಕರೋನಾ ಸಂಕಷ್ಟ ಕಾಲದಲ್ಲಿ ದೇಶದ ಜನರ ಆಹಾರವನ್ನು ಬೆಳೆದಂಥವರು ರೈತರು. ಇದೆಲ್ಲವನ್ನು ಪರಿಗಣನೆ ಮಾಡಿ ಗಂಭೀರವಾಗಿ ಕೇಂದ್ರ ಸರ್ಕಾರ ಆಲೋಚನೆ ಮಾಡಬೇಕು. ಮಹದಾಯಿ ನದಿ ನೀರಿನ ವಿಚಾರವನ್ನು 16 ವರ್ಷಗಳಾದರೂ ಕೂಡ ಬಗೆಹರಿಸಲಿಕ್ಕಾಗಿಲ್ಲ. ಈ ಭಾಗದ ಪ್ರಬಲವಾದಂಥ ಒಬ್ಬ ಮಂತ್ರಿ ಇದ್ದರೂ ಕೂಡ ಇನ್ನೂ ಸಮಸ್ಯೆ ಬಗೆಹರಿದಿಲ್ಲ ಅಂತ ಹೇಳಿದ್ರೆ ನಿಮ್ಮೆಲ್ಲರಿಗೆ ನೈತಿಕತೆ ಏನಿದೆ? ಇದನ್ನು ಪ್ರಶ್ನೆ ಹೇಳಬೇಕಾಗ್ತದೆ. ಜನರು ಓಟ್ ಕೇಳೋದು ಒಂದೇ ಅಲ್ಲ. ಈ ಪ್ರಶ್ನೆಗಳಿಗೆ ನೀವು ಉತ್ತರವನ್ನು ಹೇಳಿ ಮುಂದೆ ಆಮೇಲೆ ಓಟ್ ಕೇಳಬೇಕಾಗ್ತದೆ. ಇದೆಲ್ಲವನ್ನಕ್ಕೆ ಪರಿಹಾರವನ್ನು ಕೊಟ್ಟು ಮುಂದೆ ನಿಮ್ಮ ನಿರ್ಧಾರವನ್ನು ತಿಳಿಸಬೇಕು ಅನ್ನುವಂಥ ವಿಚಾರವನ್ನು ರಾಜ್ಯದ ನಮ್ಮ ಎಲ್ಲ ರೈತ ಸಂಘಟನೆಗಳಿಗೆ ಕರೆಯನ್ನು ಕೊಡ್ತೀವಿ. ರಾಜ್ಯ ಸರ್ಕಾರ ಕೂಡ ಬರಗಾಲ ಅಂತೇಳಿ 2 ತಿಂಗಳಿಂದ ಹೇಳಿ ಚೆಲ್ಲಾಟ ಆಡ್ತಾಯಿದೆ. ಬ್ಯಾಂಕ್ಗಳಲ್ಲಿ ಸಾಲ ವಸೂಲು ಮಾಡಬೇಡಿ, ಬರಗಾಲ ಇದೆ ಅಂತ ನೋಟಿಸ್ ಕೊಟ್ಟಿದ್ದಾರೆ. ಯಾವ ಬ್ಯಾಂಕ್ನವರು ಕೂಡ ಸರ್ಕಾರದ ಆದೇಶವನ್ನು ಪಾಲನೆ ಮಾಡ್ದೇ ಎಲ್ಲ ರೈತರಿಗೆ ನೋಟಿಸ್ ಕೊಟ್ಟು ಕೋರ್ಟ್ಗಳಿಗೆ ಹಾಕ್ತಾಯಿದ್ದಾರೆ, ಜಪ್ತಿ ಮಾಡ್ತಾಯಿದ್ದಾರೆ. ಸಾಲ ವಸೂಲಿಗಾಗಿ ರೈತರನ್ನ ದುಮ್ಮಲು ಬಿಡ್ತಾ ಇದ್ದಾರೆ. ಆ ಹಿನ್ನೆಲೆಯಲ್ಲಿ ಬ್ಯಾಂಕ್ಗಳ ವಿರುದ್ಧ ಹೋರಾಟ ಮಾಡಲಿಕ್ಕೆ 28ನೇ ತಾರೀಕು ಬಳ್ಳಾರಿಯಲ್ಲಿ ಗ್ರಾಮೀಣ ಬ್ಯಾಂಕ್ನವರ ಕಿರುಕುಳವನ್ನು ಪ್ರತಿಭಟಿಸಿ ಹೋರಾಟ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ ಅನ್ನುವಂಥ ವಿಚಾರವನ್ನು
ಹೇಳಲಿಕ್ಕೆ ನಾನು ಬಯಸ್ತೀನಿ. ಕರ್ನಾಟಕದ ಭಾಳಷ್ಟು ಸಕ್ಕರೆ ಕಾರ್ಖಾನೆಗಳು ಪ್ರಭಾವಿ ಕಾರ್ಖಾನೆಗಳೇ ಕಬ್ಬಿನ ಹಣವನ್ನು ಬಾಕಿ ಕೊಟ್ಟಿಲ್ಲ. 4 ತಿಂಗಳು 3 ತಿಂಗಳಾದರೂ ಕೂಡ ಕಬ್ಬನ್ನು ತಗೊಂಡು ರೈತರಿಗೆ ಇನ್ನೂ ಹಣ ಕೊಡದೆ ಆಟ ಆಡಿಸ್ತಾ ಇದ್ದಾರೆ. ಇದು ಸರಿಯಾದಂಥ ಕ್ರಮ ಅಲ್ಲ. ತಕ್ಷಣ ಬರಗಾಲ ಇರೋದ್ರಿಂದ, ಕಷ್ಟದಲ್ಲಿ ರೈತರು ಇರೋದ್ರಿಂದ ಕಾರ್ಖಾನೆಗಳು ತಮ್ಮ ಹಣವನ್ನು ತಕ್ಷಣ ರೈತರಿಗೆ ಪಾವತಿ ಮಾಡಬೇಕು. ಇಲ್ಲ ಅಂತೇಳಿದ್ರೆ 1 ವಾರದೊಳಗಾಗಿ ಹಣ ಪಾವತಿ ಮಾಡದಿದ್ದರೆ ಆ ಕಾರ್ಖಾನೆಗಳಿಗೆ ಆ ರೈತರ ಹಣ ಬಾಕಿ ಬರಬೇಕಾದ ರೈತರು ಮುತ್ತಿಗೆ ಹಾಕಬೇಕಾಗ್ತದೆ ಅನ್ನೋಂಥ ಎಚ್ಚರಿಕೆಯನ್ನು ಕೊಡ್ತಾಯಿದ್ದೀವಿ. ಬೆಳೆ ವಿಮೆ ಪರಿಹಾರನೂ ಕೂಡ ಸಮರ್ಪಕವಾಗಿ ಕೊಡ್ತಾಯಿಲ್ಲ. ಅದನ್ನು ಬೆಳೆ ವಿಮೆನೇ ಒಂದು ಅಗಲ ದರೋಡೆಯಲ್ಲೂ ಕೂಡ ಇನ್ನು ಮತ್ತೊಂದು ದರೋಡೆ ಮಾಡ್ತಾಯಿದ್ದಾರೆ. ರೈತರಿಗೆ ಕೊಡೋದನ್ನು ಕೂಡ ಮೋಸ ಮಾಡ್ತಾಯಿದ್ದಾರೆ. ಅದನ್ನು ಸಮರ್ಪಕವಾಗಿ ತಕ್ಷಣ ಬಿಡುಗಡೆ ಮಾಡಿ ರೈತರ ಬೆಳೆ ವಿಮೆ ಪರಿಹಾರವನ್ನು ಯಾರಿಗೆ ಅದು ಆಗಿದೆ ಅವರಿಗೆ ಕೊಡುವಂಥ ಕೆಲಸವನ್ನು ಸರ್ಕಾರ ಮತ್ತು ಅಧಿಕಾರಿಗಳು ಮಾಡಬೇಕು. ಜಿಲ್ಲಾಧಿಕಾರಿಗಳು, ಸಂಬಂಧಪಟ್ಟ ಅಧಿಕಾರಿಗಳು ಕೇವಲ ಬರೀ ಚುನಾವಣೆ ಗುಂಗಿನಲ್ಲಿ ಮಾತ್ರ ತೇಲಬಾರ್ದು. ಬರಗಾಲ, ರೈತರ ಸಮಸ್ಯೆ ಬಗ್ಗೆಯೂ ಕೂಡ ಯೋಚನೆ ಮಾಡಬೇಕು. ಕೇವಲ ಚುನಾವಣೆ ಗುಂಗಿನಲ್ಲಿ ಹೋದರೆ ನಾವು ಸುಮ್ಮನೆ ಇರಲಿಕ್ಕಾಗಲ್ಲ, ನಾವು ಹೋರಾಟಕ್ಕೆ ಇಳಿಲೇಬೇಕಾಗ್ತದೆ ಅನ್ನುವಂಥ ಎಚ್ಚರಿಕೆಯನ್ನು ಕೂಡ ಕೊಡ್ತಾಯಿದ್ದೀವಿ. ನಮ್ಮ ಚುನಾವಣೆ ಮುಖ್ಯ ಅಲ್ಲ, ನಮ್ಮ ರೈತರ ಹಿತ ಮುಖ್ಯ. ಒಬ್ಬ ಸಕ್ಕರೆ ಕಾರ್ಖಾನೆ ಮಂತ್ರಿ ಆಗಿದ್ದ, ಅವನು ಕಬ್ಬು ತಗೊಂಡನ ಇನ್ನೂ ದುಡ್ಡೇ ಕೊಟ್ಟಲ್ವಂತ. ಒಬ್ಬ ಅವಿವೇಕಿ ಅಲ್ವಾ? 3 ತಿಂಗಳಾಗಿದೆ ಹಣ ಕೊಟ್ಟಿಲ್ಲ ಅಂದ್ರೆ ಅರ್ಥ ಏನದು? ಸಕ್ಕರೆ ಮಂತ್ರಿಯಾಗಿ ಕಾರ್ಖಾನೆ ಮಾಡ್ಕೊಂಡ ಒಬ್ಬ ಮಂತ್ರಿಯಾಗಿ ಒಂದೊಂದು ಸಕ್ಕರೆ ಕಾರ್ಖಾನೆ ಮಾಡ್ಕೊತಾರೆ. ಅವ್ರು ಹಣ ಕೊಡಲಿಲ್ಲ ಅಂದ್ರೆ ಅರ್ಥ ಏನದು? ನಾಚಿಕೆ ಆಗಲ್ಲ ಅವರಿಗೆಲ್ಲ. ಇವರು ರಾಜಕೀಯ ಪಕ್ಷದ ಮುಖಂಡರು ಬೇರೆ. ಸತೀಶ್ ಜಾರಕಿಹೊಳಿ ಇರಲಿ, ಯಾವನೇ ಇರಲಿ, ಮಂತ್ರಿಗಳಾದವರು ಜವಾಬ್ದಾರಿతో ನಡ್ಕೋಬೇಕು. ಅವ್ರಿಗೆ ಜವಾಬ್ದಾರಿ ಇಲ್ಲ. ಅವ್ರಿಗೆ ಯಾರ್ಯಾರು ಹೇಳಿ ನೀವು ಯಾರು? ಹಾಂ ಅವಳು ಕೊಟ್ಟಿಲ್ವಾ? ಮತ್ತು ನಿರಾಣಿ, ಹೆಬ್ಬಾಳ್ಕರು, ಇವರೆಲ್ಲ ಏನು ಹೇಳ್ರಿ, ಯಾರ್ಯಾರು ಕೊಟ್ಟಿಲ್ಲ ನಿಮಗೆ? ಅಲ್ಲ ಸರ್, ನಾವು ವೋಟ್ ಮಾಡೋದಷ್ಟೇ. ಮುಂದಿನ ತಿಂಗಳು 26ನೇ ತಾರೀಕು. ಆದರೆ ಈಗ ಬರಗಾಲ, ರೈತರ ಸಮಸ್ಯೆ, ಕುಡಿಯೋ ನೀರು, ಮೇವು, ಸಾಲ ವಸೂಲಿ, ಇದು ಭಾಳ ಮುಖ್ಯವಾದ ಸಮಸ್ಯೆ. ಜಿಲ್ಲಾಧಿಕಾರಿಗಳೇ ಬರಗಾಲದ ಭೀತಿಲಿರ್ತಕ್ಕಂಥ ಜನರನ್ನು ರಕ್ಷಣೆ ಮಾಡುವಂಥ ಕಾರ್ಯಗಳನ್ನ ಮಾಡಿ, ಚುನಾವಣೆ ಅಂತೇಳಿ ಬರಗಾಲದ ಜನರನ್ನು ಸಹಿಸಬೇಡಿ, ಬೀದಿ ಪಾಲು ಮಾಡಬೇಡಿ. ರೈತರಿಗೂ ಹೇಳ್ತಾ ಇದ್ದೀವಿ, ನಿಮ್ಮ ಬರಗಾಲದ ಹಿನ್ನೆಲೆಯಲ್ಲಿ ನಿಮ್ಮ ಭಾಗದಲ್ಲಿ ಮತ ಕೇಳಲಿಕ್ಕೆ ಬಂದಂಥ ಯಾವುದೇ ರಾಜಕೀಯ ಪಕ್ಷದಲ್ಲಿರಲಿ, ಅವ್ರಿಗೆ ಚೀಮಾರಿ ಹಾಕಿ ಮೊದಲು ನಮ್ಮ ಸಮಸ್ಯೆ ಬಗೆಹರಿಸಿ ಆಮೇಲೆ ಹಳ್ಳಿಗಳು ಪ್ರವೇಶ ಮಾಡಿ ಅಂತ ಹೇಳಬೇಕು ಅಂತ ಮನವಿ ಮಾಡ್ತಾಯಿದ್ದೀವಿ. ಪ್ರತಿಯೊಂದಕ್ಕೂ ಬೆಲೆ ಇದೆ, ಹೋರಾಟಕ್ಕೂ ಬೆಲೆ ಇದೆ. ಆದರೆ ರೈತರೇ ಮಗು ಅಳದೇ ಇದ್ದರೆ ತಾಯಿ ಹಾಲು ಕುಡಿಸೋದಿಲ್ಲ. ಈಗ ರೈತರು ನಮಗೆ ಮೇವಿಲ್ಲ, ನೀರಿಲ್ಲ ಅಂತ ಹೋರಾಟ ಮಾಡಿದಾಗ ಸರ್ಕಾರ ಗಮನ ಸೆಳೀತದೆ, ಸಮಸ್ಯೆ ಬಗೆಹರಿತದೆ. ರೈತರೇ ಸುಮ್ಮನಾಗಿ ನಾವು ಆ ಪಕ್ಷ ಈ ಪಕ್ಷ, ಆ ಜಾತಿ ಈ ಜಾತಿ ಅಂತ ಕೂತ್ಕೊಂಡ್ರೆ ನಾವೇನು ಮಾಡೋಕ್ಕಾಗ್ತದೆ? ನಾವು ಹೇಳ್ಬೋದು ವಿಚಾರನ, ಕರೆ ಕೊಡ್ತೀವಿ, ನಮ್ಮ ಸಂಘಟನೆ ಮೂಲಕ ಎಲ್ಲ ಮಾಡಿಯಪ್ಪ ಅಂತ ಹೇಳ್ತೀವಿ. ಮಾಡೋದು ಒಳ್ಳೆಯದು. ಇಂಥ ಕಷ್ಟಕಾಲದಲ್ಲಿ ರೈತರ ಜೊತೆ ನಾವೆಲ್ಲ ನಿಲ್ಲಬೇಕು. ನಾವೆಲ್ಲ ರೈತರಾಗಿರ್ತಕ್ಕಂಥ ಮುಖಂಡರು, ನಮ್ಮ ಪದಾಧಿಕಾರಿಗಳಿಗೆಲ್ಲ ಕರೆ ಕೊಡ್ತಾಯಿದ್ದೀವಿ. ಸಂಘಟನಾತ್ಮಕ ಸಭೆಗಳು ಮಾಡ್ತಾರೆ ಸರ್, ಮಾಡ್ತೀವಿ. ನಮ್ಮ ಕೈಲಾದರೂ ಮಾಡ್ತೀವಿ. ನೀವು ಮಾಧ್ಯಮದಲ್ಲಿ ನೀವು ಬರೀತೀರಿ, ಏನಾಗ್ತದೆ ಆಗಲಿ. ನಾವು ಸುಲಭ ಬಿಡೋರಿ. ಡೆಲ್ಲಿನಲ್ಲಿ 1.5 ವರ್ಷ ಹೋರಾಟ ಮಾಡೋದು ಪ್ರಧಾನಿ. ಅಲ್ಲಲ್ಲ, ಒಂದು ನಿಮಿಷ, ಇದೇ ಮಾತನ್ನು ಬರೋ ತನಕ ಅದೇ ಭಾಷಣ ಮಾಡ್ತಾಯಿದ್ದೆ ನಾನು. 15 ದಿವಸ ಪಂಜಾಬ್ಲಿದ್ದು ಬಂದೆ. ಆ ಗಟ್ಟಿ ಚಳವಳಿ ಬಗ್ಗೆ ನಾನು ಹೇಳ್ತಾಯಿದ್ದೆ. ಅದ ಒಂದು. ಆಮೇಲೆ ನೀವು ಹೇಳೋದು ವಿಚಾರವೂ ಇದೆ. ಒಳೊಳಗೆ ಹೋಗಿ ಏನೇನೋ ಮಾಡೋದು ನಾವು ಮಾತಾಡೋಕ್ಕಾಗಲ್ಲ. ನಾವೇನು ಮಾಡೋಕ್ಕಾಗ್ತದೆ ಸರ್? ನಾವು ನಮ್ಮ ಕೈಲಾಗಷ್ಟು ಪ್ರಾಮಾಣಿಕ ಮಾಡ್ತೀವಿ. ಮತ್ತು ದಿಕ್ಕು ತಪ್ತಾರೆ. ತುಂಬ ಜನ ಲೀಡರ್ಶಿಪ್ ಮಾಡೋರು ಕೂಡ ರೈತರು ದಿಕ್ಕು ತಪ್ಪಿಸೋರು ಇದ್ದಾರೆ, ಇಲ್ಲ ಅಂತ ಹೇಳೋದಿಲ್ಲ. ಇಲ್ಲ ಅಂತ ಹೇಳೋದಿಲ್ಲ ಸರ್. ಎಲ್ಲ ರಂಗದಲ್ಲೂ ಒಡಕಾಗೋಗಿದೆ. ನಾನು ಆ ರಂಗ ಈ ರಂಗ ಅಂತ ಹೇಳಿ ಎಲ್ಲ ರಂಗದಲ್ಲೂ ಒಡಕಾಗಿದೆ. ಆದರೆ ನಾವು ಪ್ರಾಮಾಣಿಕವಾಗಿ ನಮ್ಮ ಕೆಲಸ ಮಾಡೋದು ನಮ್ಮ ಕೆಲಸ ಅಷ್ಟೇ. ನಾವು ನಮಗೆ ಗೊತ್ತಿರೋದು ಹೇಳೋದು ನಮ್ಮ ಧರ್ಮ. ನಮ್ಮ ಕೈಲಿಗೆ ನಾನು ಇಲ್ಲಿ ಬಂದು ಮೀಟಿಂಗ್ ಮಾಡಿ ಅಂತ ಯಾರು ಹೇಳಿಲ್ಲ. ನಾನೇ ಮೀಟಿಂಗ್ ಕರೆದೆ, ಎಲ್ಲರೂ ಬಂದರು. ನಮ್ಗೆ ಇಷ್ಟು ಜನ ಸ್ಪಂದನ ಕೊಟ್ಟಿದ್ದಾರೆ. ಅವರು ಅವ್ರವ್ರ ಜಿಲ್ಲೆಯಲ್ಲಿ ಅವ್ರು ಇದೇ ಕೆಲಸ ಮಾಡ್ತಾರೆ ಅಂತ ನಿರೀಕ್ಷೆ ಮಾಡಿದ್ದೀರಿ. ಮಾಡಲಿಕ್ಕಾಗಲ್ಲ ಅಂದರೆ ನಾನೇನು ಮಾಡೋಕ್ಕಾಗ್ತದೆ? ನಮ್ಮ ಕೆಲಸ ನಾವು ಮಾಡೋಣ ಸರ್. ಅದು ಆಗೋದು ಬಿಡೋದು ಮುಂದಕ್ಕೆ ಸೇರುತ್ತೆ. ಸರ್, ನಾಮಿನೇಷನ್ 28ರಿಂದ ಅದರೊಳಗೆ ಇದೆಲ್ಲ ನಡೀತವೆ. ಎಲ್ಲ ಜಿಲ್ಲೆಗಳಲ್ಲಿ ಸಭೆ ಮಾಡ್ತಾರೆ, ಇದೆಲ್ಲ ನಡೀತದೆ, ಎಜುಕೇಟ್ ಆಗ್ತಾರೆ. ಆನಂತರ ನಾವು ರಾಷ್ಟ್ರ ಮಟ್ಟದಲ್ಲಿ ಮೀಟಿಂಗ್ ಸೇರ್ತಾಯಿದ್ದೀವಿ. ಸಂಯುಕ್ತ ಕಿಸಾನ್ ಮೋರ್ಚಾ, ನಾನು ದಕ್ಷಿಣ ಭಾರತ ರಾಜ್ಯಗಳ ಸಂಚಾಲಕ, ಅಲ್ಲೂ ಕೂಡ ಮಾಡ್ತಾಯಿದ್ದೆ. ಅಲ್ಲಿ ಒಬ್ಬ ರೈತಂದು ಶುಭಕರಣ್ ಸಿಂಗ್ ಅಂತ ಗೋಲಿಬಾರ್ ಮಾಡಿ ಸತ್ತೋದ್ರಲ್ಲ, ಅವ್ರದ್ದೊಂದು ಕಳಸ, ಅಸ್ಥಿ ಕಳಸ ಯಾತ್ರೆ ಮಾಡ್ತಾಯಿದ್ದೀವಿ. ಅದು ಕೂಡ ನಾವು ಎಲ್ಲ ರಾಜ್ಯಗಳಿಗೆ ಹೋಗ್ತಾಯಿದೆ. ಎಲ್ಲ ರಾಜ್ಯಗಳಲ್ಲೂ ಕೂಡ ರಾಜ್ಯ ಮಟ್ಟದ ರೈತ ಸಮಾವೇಶಗಳು ಮಾಡಿ ಆಸ್ತಿ ಕಳಸ ಮತ್ತು ಎಲ್ಲ ವಿಚಾರ ಮಾಡ್ತೀವಿ. ಅಲ್ಲಿ ಮುಂದಿನ ಚುನಾವಣೆಯಲ್ಲಿ ಈ ಆಗ್ತಕ್ಕಂಥ ವಿಚಾರಗಳನ್ನ ರೈತರ ಮುಂದೆ ಇಡ್ತೀವಿ. ಆಮೇಲೆ ರೈತರ ತೀರ್ಮಾನ ಮಾಡ್ತೀವಿ. ಚುನಾವಣೆ ಇನ್ನೂ 1 ತಿಂಗಳಿದೆಯಲ್ಲ, ನಮಗೇನು ಸಭೆ ಮಾಡಲಿಕ್ಕೆ ಯಾರೂ ಏನೂ ಮಾಡೋಕ್ಕಾಗಲ್ಲ. ಸಭೆ ಮಾಡ್ತೀವಿ, ರೈತರಿಗೆ ಎಜುಕೇಟ್ ಮಾಡ್ತೀವಿ. ರೈತರಿಗೆ ಈಗ ನೋಡಿ,
ಈಗ ಕಾಂಗ್ರೆಸ್ನವರು MSP ಗ್ಯಾರಂಟಿ ಮಾಡ್ತೀವಿ ಅಂದರೆ ಸಾಲ ಮನ್ನಾ ಮಾಡ್ತೀವಿ ಅಂತ ಹೇಳ್ತಾರೆ. ಈಗ ಆಡಳಿತ ಪಕ್ಷದವರು ಚುನಾವಣೆಯಲ್ಲಿ ಇದ್ದಾರಲ್ವಾ, ಅವ್ರು ಆಡಳಿತ ಪಕ್ಷದವ್ರು ಏನು ಹೇಳ್ತಾರೆ ಕೇಳ್ತೀವಿ ನೋಡೋಣ. ಈಗ ಅವ್ರಿಗೆ ಸವಾಲು ಆಗ್ತಾಯಿದ್ದೀವಿ, ನಿಮ್ಮ ಅಭಿಪ್ರಾಯ ಹೇಳಿ. ನಮ್ಮ ರೈತರು ಎಲ್ಲ ನೋಡ್ತಾ ಇದ್ದಾರೆ, ಅವರೇನು ದೆಹಲಿಯಲ್ಲಿ ಹೋರಾಟ ಮಾಡ್ತಕ್ಕಂಥವ್ರು ಬೇರೆಯವರಲ್ಲ. ನೀವೇನು ಬೇಕಾದ್ರೂ ಹೇಳಿ, ಅವ್ರ ಖಲಿಸ್ತಾನಿಗಳು, ಗೂಂಡಾಗಳು, ದೇಶದ್ರೋಹಿಗಳು ನೀವು ಹೇಳ್ಬೋದು, ನಾವು ಒಪ್ಪಲ್ಲ. ನೀವು 4 ಸಭೆಗಳು ಮಾಡಿರೋದು ನಮ್ಮ ರೈತರ ಮುಖಂಡರ ಜೊತೆ. ನೀವು ಹೇಳ್ತಕ್ಕಂಥ ಖಲಿಸ್ತಾನಿಗಳು ಅಂತ ಹೇಳ್ತಿರಲ್ಲ, ಆ ಮುಖಂಡರ ಜೊತೆ ಸಭೆ ಮಾಡಿದ್ದೀರಿ. ನಿಮ್ಗೆ ಆ ಥರ ಹೇಳಿಕೆ ಸರ್ಕಾರ ಏನು ಹೇಳಿಲ್ಲ, ಬೇರೆಯವರೆಲ್ಲ ಮಾರ್ಗದಲ್ಲಿ ಹೇಳ್ತಾ ಇದ್ದಾರೆ, ನಾವು ಒಪ್ಪುವಂಥದ್ದಲ್ಲ. ಗ್ರಾಹಕರೇ, ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ? ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ನೀಡಿ. ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ 20 ವರ್ಷಗಳಿಂದಲೂ ಗ್ರಾಹಕರಿಗೆ ಉತ್ತಮವಾದ ವಾಹನವನ್ನ ನೀಡುತ್ತಾ ಯಶಸ್ವಿ ಹಾದಿಯಲ್ಲಿ ಸಾಗಿದೆ. ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ. ವಿಶೇಷವೇನೆಂದರೆ ಲೋನ್ ಮೂಲಕವೂ ವಾಹನ ಖರೀದಿ ಮಾಡಬಹುದು. ಪ್ರತಿ ಭಾನುವಾರ ಮೇಳ ಇರುತ್ತದೆ. ನಿಮಗೆ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾದರೆ ಮತ್ತು ಎಕ್ಸ್ಚೇಂಜ್ ಮಾಡಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ಕೊಡಿ. ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ DSP ಸರ್ಕಲ್, BSL ಆಫೀಸ್ ನಿಯರ್ KC ಪಾರ್ಕ್, ಧಾರವಾಡ. ಮೊಬೈಲ್ ಸಂಖ್ಯೆ 7348821313 9008447288. ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು. Dharwarkar Lawn Function Hall, perfect selection for a lifetime relation. Dharwarkar Lawn Hall, good and beautiful hall. Let's celebrate your parties and events. Dharwarkar Lawn Hall, modern icon and luxurious venue, wedding events, engagement ceremony, birthday parties, school and college events or other events. Enjoyable atmosphere with high-tech security, parking available, memorable. Most visit Dharwarkar Lawn Hall, near Patrapajja Mata, Yadwad Road, Dharwad. Contact 944-8359-741, 988-6391-733.